ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ DCC ಬ್ಯಾಂಕ್ ಅಲ್ಲಿ ಅಥವಾ ಬಳ್ಳಾರಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇಲ್ಲಿ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬಳ್ಳಾರಿ DCC ಬ್ಯಾಂಕ್ ಅಲ್ಲಿ ಟೋಟಲ್ ಬಂದ್ಬಿಟ್ಟು 82 ಹುದ್ದೆಗಳಿದಾವೆ. ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನೀವು 6-4-2026 ಪ್ರಾರಂಭವಾಗಿದೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಟೋಟಲ್ 82 ಹುದ್ದೆಗಳಿದಾವೆ. ಈ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು 6-5-2026 ನೀವು ಪೇಮೆಂಟ್ ನ ಮಾಡ್ಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಇಲ್ಲಿ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 82 ಹುದ್ದೆಗಳಿದಾವೆ. ಅದರಲ್ಲಿ FDA ಹುದ್ದೆಗಳು ಬಂದ್ಬಿಟ್ಟು 22 ಹುದ್ದೆಗಳು ಇದಾವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ ಅಂತಿದೆ 371J. ಅಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ KKR ರೀಜನ್ ಅವರಿಗೆ, ಹೈದರಾಬಾದ್ ಕರ್ನಾಟಕ ರೀಜನ್ ಅವರಿಗೆ ಹೆಚ್ಚಿನ ಒಂದು ರಿಸರ್ವೇಶನ್ ಇದೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು ಅವರಿಗೆ ಇಲ್ಲಿ ಎಷ್ಟು 22 ಹುದ್ದೆಗಳಿದಾವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ KKR ರೀಜನ್ ಅವರಿಗೆ. ಇಲ್ಲಿ ಅದೇ ತರ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆದು ರೀಜನ್ ಅವರಿಗೆ ಬಂದ್ಬಿಟ್ಟು ಇಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂತ ನೀವು ನೋಡ್ಬೋದು. ಟೋಟಲ್ ಬಂದ್ಬಿಟ್ಟು ಇವರಿಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ಎಷ್ಟಿದೆ ಹುದ್ದೆಗಳು, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಬಿಟ್ಟು ಎಷ್ಟಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ದ್ವಿತೀಯ ದರ್ಜೆ ಬಂದ್ಬಿಟ್ಟು ಟೋಟಲ್ 28 ಹುದ್ದೆಗಳಿದಾವೆ. ಇಲ್ಲಿ ಪೇ ಸ್ಕೇಲ್ ನ ನೀವು ನೋಡ್ಬೋದು. ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಬಂದ್ಬಿಟ್ಟು ಟೋಟಲ್ 28 ಹುದ್ದೆಗಳಿದಾವೆ. ಇಲ್ಲಿ ಇದೇ ತರ ಇದರಲ್ಲೂ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಏನು HK ನಾನ್ HK ರೀಜನ್ ಅಂತೀವಿ, ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ವರೆಗೂ ಇದರಲ್ಲಿ ಮೀಸಲಾತಿ ಇರುತ್ತೆ. ಇಲ್ಲಿ ಒಂದು ಎಷ್ಟು ಹುದ್ದೆಗಳಿದಾವಂತೆ ನೀವು ನೋಡ್ಬೋದು. ವಾಹನ ಚಾಲಕರು ಬಂದ್ಬಿಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಂದೇ ಒಂದು ಹುದ್ದೆಗಳಿದಾವೆ. ಇಲ್ಲಿ 371J ಕಲ್ಯಾಣ ಕರ್ನಾಟಕ KKR ರೀಜನ್ ಅವರಿಗೆ ಮಾತ್ರ ಇಲ್ಲಿ ವಾಹನ ಚಾಲಕರಲ್ಲಿ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ಅದೇ ತರ ಕಿರಿಯ ಸೇವಕರು ಬಂದ್ಬಿಟ್ಟು 31 ಹುದ್ದೆಗಳಿದಾವೆ. ಇದರಲ್ಲಿ ಬಂದ್ಬಿಟ್ಟು ಕಿರಿಯ ಜೂನಿಯರ್ ಅಸಿಸ್ಟೆಂಟ್ ಅಂತೀವಲ್ಲ ಅವರಿಗೆ ಟೋಟಲ್ 31 ಹುದ್ದೆಗಳಿದಾವೆ. ಇಲ್ಲಿ ಇವರಿಗೆ ಕಲ್ಯಾಣ ಕರ್ನಾಟಕ KKR ರೀಜನ್ ಅವರಿಗೂ ರಿಸರ್ವೇಶನ್ ಇದೆ. ಮತ್ತೆ ಇದ್ರಲ್ಲಿ ಏನಂತಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದವರು ಎಷ್ಟು ಹುದ್ದೆಗಳಿದಾವೆ ಅಂತ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ವ್ಯವಸ್ಥಾಪಕರು ಪ್ರಥಮ ದರ್ಜೆ ಸಹಾಯಕರು ಬಂದ್ಬಿಟ್ಟು ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿ ಆಗಿರ್ಬೇಕು, ಕನ್ನಡವನ್ನು ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಬರ್ತಿರ್ಬೇಕಾಗತ್ತೆ, ಮತ್ತೆ ಕಂಪ್ಯೂಟರ್ನ ಒಂದು ಜ್ಞಾನವನ್ನು ಇರಬೇಕಾಗತ್ತೆ. ಅದೇ ತರ ದ್ವಿತೀಯ ದರ್ಜೆ ಸಹಾಯಕರು ಬಂದ್ಬಿಟ್ಟು ಇಲ್ಲಿ ಅವರಿಗೂ ಏನಂತಂದ್ರೆ ಒಂದು ಡಿಗ್ರಿ PUC ಮಾನ್ಯತೆ ಪಡೆದ ಪದವಿ ಪೂರ್ವ ಸೆಕೆಂಡ್ PUC ಆಗಿರ್ಬೇಕಾಗತ್ತೆ. ಮತ್ತೆ ಏನಂತಂದ್ರೆ ಕನ್ನಡವನ್ನು ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಎಲ್ಲ ಬರ್ತಿರ್ಬೇಕಾಗತ್ತೆ, ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ. ವಾಹನ ಚಾಲಕರು ಬಂದ್ಬಿಟ್ಟು SSLC ಉತ್ತೀರ್ಣರಾಗಿರ್ಬೇಕಾಗತ್ತೆ, ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರ್ಬೇಕಾಗತ್ತೆ, ಜೊತೆಗೆ ಏನಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ನ ಇರ್ಬೇಕಾಗತ್ತೆ. ಕಿರಿಯ ಸೇವಕರು ಬಂದ್ಬಿಟ್ಟು SSLC ಉತ್ತೀರ್ಣರಾಗಿರ್ಬೇಕಾಗತ್ತೆ, ಕನ್ನಡವನ್ನು ಒಂದು ಭಾಷೆಯನ್ನು ಬರೀಲಿಕ್ಕೆ, ಓದ್ಲಿಕ್ಕೆ ಬರುತ್ತಿರ್ಬೇಕಾಗತ್ತೆ. ಇವರಿಗೆ ಈ ಒಂದು ವಯೋಮಿತಿ, ಈ ಒಂದು ಹುದ್ದೆ ಎಲ್ಲ ಹುದ್ದೆಗಳಿಗೂ ಬಂದ್ಬಿಟ್ಟು 18 ವರ್ಷದಿಂದ 40 ವರ್ಷ ತನಕನು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ OBC ಮತ್ತೆ ಮಾಜಿ ಸೈನಿಕರಿಗೆ, ವಿಕಲಚೇತನರಿಗೆಲ್ಲ ಏನಂತಂದ್ರೆ ಇಲ್ಲಿ ರಿಸರ್ವೇಶನ್ ಇರುತ್ತೆ. ಇಲ್ಲಿ ಇತರೆ ಅಭ್ಯರ್ಥಿಗಳಿಗೆ 35 ವರ್ಷ, ಇಲ್ಲಿ ನೋಡ್ರಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಪ್ರವರ್ಗ ಒಂದಕ್ಕೆ ಬಂದ್ಬಿಟ್ಟು 40 ವರ್ಷ ತನಕ ಅಪ್ಲೈ ಮಾಡಬಹುದು. ಮತ್ತೆ ಇತರೆ ಹಿಂದುಳಿದ ವರ್ಗ ಅಂದ್ರೆ OBC ಕ್ಯಾಟಗರಿ ಅವರಿಗೆ OBC ಅಲ್ಲಿ ಬಂದ್ರೆ 2A 2B ಬರುತ್ತೆ, 3A 3B. ಇವ್ರು ಮಾತ್ರ ಏನಂತಂದ್ರೆ 38 ವರ್ಷದೊಳಗಿರ್ಬೇಕು, ಅಂತವ್ರು ಅಪ್ಲೈ ಮಾಡಬಹುದು. ಇಲ್ಲಿ ಇತರೆ ಅಭ್ಯರ್ಥಿಗಳು ಬಂದ್ಬಿಟ್ಟು ಅಂದ್ರೆ ಜನರಲ್ ಕ್ಯಾಟಗರಿ ಏನು ಬರುತ್ತಲ್ಲ ಅವ್ರು ಬಂದ್ಬಿಟ್ಟು 35 ವರ್ಷದೊಳಗಡೆ ಇರ್ಬೇಕಾಗತ್ತೆ. ಇಲ್ಲಿ ರಿಸರ್ವೇಶನ್ ನ ಹೇಳಿದೀನಿ. ಈ ಒಂದು ಫೀ ಶುಲ್ಕನ ಬಂದ್ರೆ ನಿಮಗೆ 1000 ರೂಪಾಯಿ 2A 2B 3A 3B ಅಭ್ಯರ್ಥಿಗಳು ಬಂದ್ಬಿಟ್ಟು 1000 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಪ್ಲಸ್ ಗೇಟ್ ವೇ ಚಾರ್ಜಸ್ ನ ಏನು ಟ್ರಾನ್ಸಾಕ್ಷನ್ ಚಾರ್ಜಸ್ ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದೇ ತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಕಲಚೇತನರು, ಮಾಜಿ ಸೈನಿಕರು ಬಂದ್ಬಿಟ್ಟು 500 ರೂಪಾಯಿ ಪ್ಲಸ್ ಗೇಟ್ ವೇ ಚಾರ್ಜಸ್ ನ ಪೇಮೆಂಟ್ ಮಾಡ್ಬೇಕತ್ತೆ. ಈ ಒಂದು ಇಲ್ಲಿ ವೆಬ್ಸೈಟ್ ಬಂದ್ರೆ ಈ ತರ ಮತ್ತೆ ಹೋಮ್ ಪೇಜ್ ತೋರಿಸಾಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಅರ್ಜಿ ನೋಂದಣಿಗೆ ಇಲ್ಲಿ ಕ್ಲಿಕ್ಕಿಸಿ ಅಂತ ಇದೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ.
ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅಧಿಸೂಚನೆ ಓದಿ ಅರ್ಥೈಸಿಕೊಂಡಿದ್ದೀರಾ, ನೋಟಿಫಿಕೇಶನ್ ಓದ್ಕೊಂಡಿದ್ದೀರಾ ಅಂತ ಕೇಳುತ್ತೆ. ನೋಂದಣಿಗೆ ಮುಂದುವರಿಸಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಭ್ಯರ್ಥಿಯ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಯಾವ ರೀತಿ ಇದೆ ಅಂತಂದು ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಹೌದು ಇಲ್ಲ ಅಂತಿದೆ. ಇಲ್ಲಿ ನೀವು ಕಲ್ಯಾಣ KKR ರೀಜನ್ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್, ಅದರಲ್ಲಿ ಯಾವ್ದಾವ್ದು ಬರುತ್ತೆ ಅಂತಂದ್ರೆ ಈ ಗುಲ್ಬರ್ಗ, ಯಾದಗಿರಿ ಇವೆಲ್ಲ ಬರ್ತಾ ಹೋಗುತ್ತೆ. ನೀವು ಕೆಲವೊಂದು ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಅವರ ಮತ್ತೆ ನಾನ್ HK ರೀಜನ್ ಅವರು ಅಪ್ಲೈ ಮಾಡೋದು. ಕೆಲವೊಂದು ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಮಾತ್ರ ಅಪ್ಲೈ ಮಾಡಬಹುದು. ಇಲ್ಲಿ ಹೌದು ಇದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಇತ್ತಂದ್ರೆ ಅವ್ರ ಹತ್ರ ಕಂಪಲ್ಸರಿ ಆಗಿ 371J ಸರ್ಟಿಫಿಕೇಟ್ ಇರ್ಬೇಕತ್ತೆ. ಕಲ್ಯಾಣ ಕರ್ನಾಟಕ ಪ್ರದೇಶದವರು ಅಲ್ಲ ಅಂತ ಕೂಡಲೇ ಇಲ್ಲಿ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ಕಲ್ಯಾಣ ಕರ್ನಾಟಕ ಪೋಸ್ಟ್, ನಾವು ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದ್ರೆ HK ಹೈದರಾಬಾದ್ ಕರ್ನಾಟಕದವರು ಅಲ್ಲ ಅಂದ್ರೆ ಯಾವ ಪೋಸ್ಟ್ಗಳು ಬರ್ತಿದಾವಂತ ಇಲ್ಲಿ ನೋಡ್ಬೋದು. ಇಲ್ಲಿ ಹೌದು ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಒಂದು ಪೋಸ್ಟ್ ಬರುತ್ತೆ ನೋಡ್ಬೋದು. ಇಲ್ಲಿ ಇಲ್ಲಿ ನಾವು ಕಲ್ಯಾಣ ಕರ್ನಾಟಕ ಪ್ರದೇಶದವರಲ್ಲ, ಹಾಗಾಗಿ ಇಲ್ಲ ಅಂತ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಯಾವುದು ಜೂನಿಯರ್ ಅಟೆಂಡರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಕ್ಯಾಟಗರಿ ಯಾವ್ದಿದೆ ನಿಮ್ದು ಅದನ್ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಈ ಒಂದು ಜೂನಿಯರ್ ಅಟೆಂಡರ್ ಹುದ್ದೆಗಳಿಗೆ ಬಂದ್ರೆ ಈ ಒಂದು ಕ್ಯಾಟಗರಿಗೆ ಅಷ್ಟೇ ರಿಸರ್ವೇಶನ್ ಇದೆ. ನಿಮ್ದು ಯಾವ ಒಂದು ಕ್ಯಾಟಗರಿ ಅದನ್ನ ಸೆಲೆಕ್ಟ್ ಮಾಡಿ. ಜೆಂಡರ್ ನ ಯಾವ್ದು ಮೇಲೋ ಫಿಮೇಲೋ ಇದೆಯನ್ನ ಅದನ್ನ ಸೆಲೆಕ್ಟ್ ಮಾಡ್ರಿ. ಮಾಜಿ ಸೈನಿಕರು ಇಲ್ಲ ಅಂದ್ರೆ ಇಲ್ಲ ಸೆಲೆಕ್ಟ್ ಮಾಡ್ರಿ. ಅಂಗವಿಕಲ ವ್ಯಕ್ತಿ ಇದ್ರೆ ಹೌದು ಅಂತ ಸೆಲೆಕ್ಟ್ ಮಾಡ್ರಿ. ವಿಧವಾ ಮಹಿಳೆಗೆ ರಿಸರ್ವೇಶನ್ ಇರುತ್ತೆ, ಇಲ್ಲ ಇಲ್ಲ ಇದ್ರೆ ಹೌದು ಅಂತ ಸೆಲೆಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರಿಲ್ಲ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡಿ, ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ ಒಂದು ಡೇಟ್ ಆಫ್ ಬರ್ತ್ ಇದೆ, ನಿಮ್ಮ ಯಾವ ಒಂದು ತಿಂಗಳಲ್ಲಿ ಹುಟ್ಟಿದೀರಾ ಅಂತಂದು. ಇಲ್ಲಿ ಇಮೇಲ್ ಐಡಿ ನ ಹಾಕ್ರಿ. ಇಮೇಲ್ ಐಡಿ ಮತ್ತೊಂದ್ ಸತಿ ಕನ್ಫರ್ಮ್ ಮಾಡೋದಕ್ಕೆ ಮತ್ತೆ ರೀಟೈಪ್ ಮಾಡ್ರಿ. ಮೊಬೈಲ್ ಸಂಖ್ಯೆ ಹಾಕಿ. ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಮತ್ತೊಂದ್ ಸತಿ ಏನಂತಂದ್ರೆ ರೀಟೈಪ್ ಮಾಡ್ರಿ. ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಎಂಡ್ OTP ಅಂತ ಕೊಟ್ಟಾಗ ನಿಮ್ಗೆ OTP ಬರುತ್ತೆ. ಆ OTP ನ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಮೇಲಿಗೆ ಒಂದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲಿಗೆ ಮತ್ತೆ ಇಮೇಲ್ ಐಡಿಗೆ ಬಂದಿರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿ ನೀವು ಯಾವ್ದೊಂದು ಡೇಟ್ ಆಫ್ ಬರ್ತ್ ನ ಹಾಕಿರ್ತೀರಾ ಅದನ್ನ ಹಾಕಿ ಮತ್ತೆ ಲಾಗಿನ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಾಗಿನ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ನಂಬರು, ಹುಟ್ಟಿದ ದಿನಾಂಕ, ಮೊಬೈಲ್ ನಂಬರು ಎಲ್ಲ ಡೀಟೇಲ್ಸ್ ಕೆಲವೊಂದು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಏನ್ ತುಂಬಿರ್ತಿರಲ್ಲ ಅದೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ರಿಲಿಜನ್ ಯಾವ್ದಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮ್ದು ಇಲ್ಲಿ ಯಾವೊಂದು ಜಾತಿ ಅಂತಂದು ಇಲ್ಲಿ ಬರಿಬೇಕಾಗತ್ತೆ. ಯಾವೊಂದು ಆಧಾರ್ ಸಂಖ್ಯೆನೂ ಇಲ್ಲಿ ಹಾಕ್ಬೇಕಾಗತ್ತೆ. ನಿಮ್ದು ತಂದೆ ಅಥವಾ ತಾಯಿ ಅಥವಾ ಪೋಷಕರು ಅಥವಾ ಪತಿ ಅಥವಾ ಪತ್ನಿ ಹೆಸರನ್ನ ಇಲ್ಲಿ ಮದುವೆ ಆಗಿದ್ದಲ್ಲಿ ಬರಿಬೇಕಾಗತ್ತೆ. ಇಲ್ಲ ಅಥವಾ ತಂದೆ, ಇಲ್ಲಿ ಒಂದು ತಾಯಿ ತಂದೆ ಅಥವಾ ತಂದೆ ಹೆಸರನ್ನ ಬರಿಬೇಕಾಗತ್ತೆ. ತಂದೆ ಇಲ್ಲದಂದ್ರೆ ತಾಯಿ, ಇಲ್ಲ ಮತ್ತೆ ಮದುವೆ ಆಗಿದ್ದವರಿದ್ರೆ ಪತಿ ಹೆಸರು, ಅಥವಾ ಮದುವೆ ಗಂಡ್ ಮಕ್ಳು ಅಪ್ಲೈ ಮಾಡ್ತಿದ್ರೆ ಪತ್ನಿ ಹೆಸರು ಬರಿಬೇಕಾಗತ್ತೆ. ಹೆಣ್ಮಕ್ಳು ಅಪ್ಲೈ ಮಾಡ್ತಿದ್ರೆ ಪತಿ ಹೆಸರು ಬರಿಬೇಕಾಗತ್ತೆ. ತಂದೆ ತಾಯಿ ಇಲ್ಲದ ಪಕ್ಷದಲ್ಲಿ ಮಾತ್ರ ಇದು ಬರಿಬೇಕಾಗತ್ತೆ. ಅವರ ಒಂದು ಉದ್ಯೋಗ ಏನಂತ ಇಲ್ಲಿ ಬರಿಬೇಕಾಗತ್ತೆ. ಖಾಯಂ ವಿಳಾಸನ ಬರಿಬೇಕಾದ್ರೆ ಇಲ್ಲಿ ಖಾಯಂ ವಿಳಾಸ ಪತ್ರ ವ್ಯವಹಾರ ವಿಳಾಸ ಅಂತಿದೆ. ನಿಮ್ದು ಪ್ರೆಸೆಂಟ್ ಅಡ್ರೆಸ್ಸು, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಏನಿದೆ, ಪರ್ಮನೆಂಟ್ ಅಡ್ರೆಸ್ ನ ಇಲ್ಲಿ ಬರಿಬೇಕತ್ತೆ. ಪ್ರೆಸೆಂಟ್ ಅಡ್ರೆಸ್ ನ ಯಾವೊಂದು ಮನೆ ವಿಳಾಸ, ಯಾವೊಂದು ಲೈನು ಅಂತ ಇಲ್ಲಿ ಬರಿಬೇಕತ್ತೆ. ಯಾವೊಂದು ತಾಲೂಕು, ಪಿನ್ ಕೋಡ್ ಏನು, ಯಾವೊಂದು ಜಿಲ್ಲೆ, ರಾಜ್ಯ, ಜಿಲ್ಲೆ ಯಾವುದು. ಇಲ್ಲಿ ಇದು ಒಂದು ನಿಮ್ದು ಇದು ಎರಡು ಅಡ್ರೆಸ್ ಸೇಮ್ ಇತ್ತಂತಂದ್ರೆ, ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಏನಂತಂದ್ರೆ ನಿಮ್ದು ಇಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಆಗ್ತಾ ಹೋಗುತ್ತೆ. ಮತ್ತೊಂದು ಅಲ್ಟರ್ನೇಟ್ ಇಮೇಲ್ ಐಡಿ, ಪರ್ಯಾಯ ಇಮೇಲ್ ಐಡಿ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ಐಡಿನ ಮತ್ತೊಂದು ಇಮೇಲ್ ಐಡಿ ಕೊಡಬೇಕಾಗತ್ತೆ. ಇಲ್ಲಿ ಯೋಜನಾ ನಿರಾಶ್ರಿತರು ಅಂತ ಇದೆ. ಯೋಜನಾ ನಿರಾಶ್ರಿತರು ಬಂದ್ರೆ ಇದನ್ನ ಈ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಇಲ್ಲ ಹೌದಿದ್ರೆ ಹೌದನ್ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಅದು ಸರ್ಟಿಫಿಕೇಟ್ ಇರ್ಬೇಕತ್ತೆ. ಗ್ರಾಮೀಣ ಅಭ್ಯರ್ಥಿ ಇದ್ರೆ ಹೌದನ್ನ ಸೆಲೆಕ್ಟ್ ಮಾಡ್ಬೇಕು, ಅದರ ಸರ್ಟಿಫಿಕೇಟ್. ಕನ್ನಡ ಮಾಧ್ಯಮದವ್ರು ಇದ್ರೆ ಅದರ ಒಂದು ಹೌದನ್ನ ಸೆಲೆಕ್ಟ್ ಮಾಡೋದು, ಅದರ ಒಂದು ಸರ್ಟಿಫಿಕೇಟ್ ನ ಇರ್ಬೇಕಾಗತ್ತೆ. ಕಂಪ್ಯೂಟರ್ ಜ್ಞಾನ ಇದೆ, ಇರ್ಲೇಬೇಕಾಗತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ನಾನು ಹೇಳ್ದಂಗೆ ಒಂದೊಂದು ಯಾವ ಒಂದು ಹುದ್ದೆಗಳು ಅಪ್ಲೈ ಮಾಡ್ತಿದ್ರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ವಿಶ್ವವಿದ್ಯಾಲಯ ಯಾವ ಒಂದು ಇದರಲ್ಲಿ ಪಾಸ್ ಆಗಿದ್ದೀರಾ, ಅಭ್ಯರ್ಥಿಯ ಫಲಿತಾಂಶ ಉತ್ತೀರ್ಣ ಆಗಿದೆನಾ, ಕನ್ನಡವನ್ನು ಓದ್ಲಿಕ್ಕೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಬರುತ್ತಾ, ನೀವು ಉದ್ಯೋಗಿ ಆಗಿದ್ದೀರಾ ಅಂತ ಕೇಳ್ತಿದೆ. ನೀವು ಉದ್ಯೋಗಿ ಇದ್ರೆ ನೀವು ಕೆಲಸ ಮಾಡ್ತಿದ್ರೆ ಹೌದನ್ನು ಸೆಲೆಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರೆ ಇಲ್ಲ. ಸೆಲೆಕ್ಟ್ ಸಿಟಿಜನ್ ಅಂತಂದೆ, ಭಾರತೀಯ ಪ್ರಜೆ ಅಂತಂದು ಕೇಳ್ತಿದೆ. ಇಲ್ಲಿ ಇಂಡಿಯನ್ ಸಿಟಿಜನ್ ಮಾತ್ರ ಅಪ್ಲೈ ಮಾಡೋ, ಹಾಗಾಗಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡ್ಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಕೊಟ್ಟಾಗ ನಿಮ್ಮ ಎಲ್ಲಾ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಅಭ್ಯರ್ಥಿ ವಿವರಗಳು, ಕಾಯಂ ವಿಳಾಸ, ಏನು ಅಡ್ರೆಸ್ ಎಲ್ಲ ಇಲ್ಲಿ ಪ್ರಿವ್ಯೂ ಬರ್ತಾ ಹೋಗುತ್ತೆ. ಎಲ್ಲ ಕರೆಕ್ಟ್ ಇತ್ತಂದ್ರೆ ಇಲ್ಲಿ ಕರೆಕ್ಟ್ ಇತ್ತಂದ್ರೆ ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನಾದ್ರು ಯಾವ್ದಾದ್ರು ನೀವು ಫೀಲ್ಡ್ಸ್ ನ ಯಾವ್ದಾದ್ರು ಫೀಲ್ಡ್ ಎಡಿಟ್ ಮಾಡೋದ್ರೆ ಮತ್ತೆ ಹಿಂದೆ ಹೋಗಿ ಎಡಿಟ್ ಮಾಡ್ಬೇಕಾಗುತ್ತೆ. ಎಡಿಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ಅಂತ ನೋಡಿ ಇಲ್ಲಿ
ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕರೆಕ್ಟ್ ಆಗಿದೆ, ಹಾಗಾಗಿ ಏನಂತಂದ್ರೆ ನಾನು ಇಲ್ಲಿ ಸಬ್ಮಿಟ್ ಕೊಡ್ತೇನೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡಿರಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಂತ ಆಗುತ್ತೆ ಅಂತಂದು. ಇಲ್ಲಿ ಭಾವಚಿತ್ರ ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಕತ್ತೆ. 10 KB ಇಂದ 100 KB ಒಳಗಡೆ ಇರ್ಬೇಕತ್ತೆ ನೀವು ಅಪ್ಲೋಡ್ ಮಾಡಕತ್ತೆ. ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಕತ್ತೆ. 10 KB ಇಂದ 100 KB ಒಳಗಡೆ ಇದನ್ನ ಅಪ್ಲೋಡ್ ಮಾಡಕತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಕತ್ತೆ. ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲೈ ಮಾಡೋದ್ರಿಂದ ಈ ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕತ್ತೆ. ಇದನ್ನ ಅಷ್ಟೇ ಇಮೇಜ್ ಅಲ್ಲಿ ಅಥವಾ PDF ಅಲ್ಲಿ ಅಪ್ಲೋಡ್ ಮಾಡಬಹುದು. ಇದು ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ JPNG PNG ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಇದು SSLC ಮಾರ್ಕ್ಸ್ ಕಾರ್ಡ್ ನ ಬಂದ್ಬಿಟ್ಟು PDF ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದನ್ನು ಬಂದ್ಬಿಟ್ಟು ಜಾತಿ ಪ್ರಮಾಣ ಪತ್ರವನ್ನು PDF ಅಥವಾ JPNG PNG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ನೀವು ಇಲ್ಲಿ ಪ್ರಿವ್ಯೂನು ಕೊಡಬಹುದಾಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ SSLC ಮಾರ್ಕ್ಸ್ ನ ಅಂಕಪಟ್ಟಿ ಅಂದ್ರೆ ಏನು SSLC ಮಾರ್ಕ್ಸ್ ಕಾರ್ಡ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸಾರಿ, ಇಲ್ಲಿ ಏನಂತಂದ್ರೆ ಇಲ್ಲಿ TC ಅಂದ್ರೆ SSLC ಶಾಲಾ ವರ್ಗಾವಣೆ ಪ್ರಮಾಣ TC ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಕ್ರಿಮಿಲೇಯರ್ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಮುಂದೆ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಮತ್ತೆ ಏನಂತಂದ್ರೆ ಫೋಟೋ ಎಲ್ಲ ಅಪ್ಲೋಡ್ ಮಾಡಿರ್ತಕ್ಕಂಥದ್ದೆಲ್ಲ ಬರ್ತಾಗುತ್ತೆ. ಎಲ್ಲ ನೋಡಿ ನಾನು ಹೇಳ್ದಂಗೆ ಜನರಲ್ ಕ್ಯಾಟಗರಿ ಬಂದ್ರೆ 1000 ರೂಪಾಯಿ ಫೀಸ್ ಇದೆ. SC/ST ಕ್ಯಾಟಗರಿ SC/ST ಕ್ಯಾಟಗರಿ ಬಂದ್ಬಿಟ್ಟು SST ಪ್ರವರ್ಗ ಬಂದ್ಬಿಟ್ಟು 500 ರೂಪಾಯಿ ಪ್ಲಸ್ ಗೇಟ್ವೇ ಚಾರ್ಜಸ್ ನ ಪೇಮೆಂಟ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಒಂದು ಬಳ್ಳಾರಿ DCC ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಹುದ್ದೆಗಳಿಗೆ ಈಸಿಯಾಗಿ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.